ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮಂತ್ ಸ್ಟಾರ್ಟ್ ಆಯಿತು ಅಂದರೆ ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡಬೇಕಾಗತ್ತೆ. ಸೊ ನಾನು ಕೂಡ ಶಾಪಿಂಗ್ ಮಾಡ್ತಾಯಿದ್ದೀನಿ. ಸೊ ವೀಕೆಂಡ್ ಇತ್ತು, ಹಸ್ಬೆಂಡು ಅತ್ತೆ ಎಲ್ಲ ಮನೇಲಿದ್ದರು. ಸೊ ಮಕ್ಕಳನ್ನ ಬಿಟ್ಟು ನಾನು ಒಬ್ಬಳೇ ಐಮಾರ್ಟ್ಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಂದೆ. ಸೊ ಏನೇನೆಲ್ಲ ಬೇಕು ಮನೆಗೆ ದಿನಸಿ, ಸೊ ಅದನ್ನೆಲ್ಲ ಮಾಡ್ಕೊಂಡು ಬಂದೆ. ಮಕ್ಕಳನ್ನ ಕರ್ಕೊಂಡೋದ್ರೆ ಈ ನಡುವೆ ತುಂಬ ತೀಟೆ ಆಗಿಬಿಟ್ಟಿದ್ದಾರೆ, ಹೇಳಿದ ಮಾತೇ ಕೇಳೋದಿಲ್ಲ. ಸೊ ಓಡ್ತಾ ಇರ್ತಾರೆ. ಸೊ ಅದಕ್ಕೆ ಅವ್ರನ್ನ ಮನೆಯಲ್ಲೇ ಬಿಟ್ಟು ನಾನು ಒಬ್ಬಳೇ ಬಂದಿದ್ದು. ಸೊ ದಿನಸಿ ಎಲ್ಲ ತೊಗೊಂಡಾದಮೇಲೆ ಫಸ್ಟ್ ಫ್ಲೋರಲ್ಲಿ ಈ ಸೋಪು, ಶ್ಯಾಂಪೂಸು, ಡಿಟರ್ಜೆಂಟ್ಸು ಎಲ್ಲ ಇತ್ತು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿ ಬಿಲ್ಲೆಲ್ಲ ಹಾಕಿಸಿ, ಸೊ ವೀಕೆಂಡ್ ಅಂದರೆ ಅಲ್ಲೂ ಕೂಡ ತುಂಬಾ ರಶ್ ಇರುತ್ತೆ. ಸೊ ಬಿಲ್ ಮಾಡಿಸಿ ಮನೆಗೆ ತೊಗೊಂಡು ಬಂದು ಎಲ್ಲನೂ ಕುತ್ಕೊಂಡು ಎಲ್ಲ ಬಾಕ್ಸಿಗೆ ಹಾಕ್ತಾಯಿದ್ದೆ. ಸೊ ಯಾವ್ದಾದ್ರು ಖಾಲಿ ಆಯಿತು ಅಂದರೆ ಸಾಮಾನು, ಸೊ ಅದನ್ನೆಲ್ಲ ಬಾಕ್ಸ್ನೆಲ್ಲ ತೊಳೆದ್ಬಿಟ್ಟು ಇಟ್ಟಿರ್ತೀನಿ. ಸೊ ಆವಾಗ ಎಲ್ಲ ಸುರಿಬೋದು ಸಾಮಾನುಗಳ್ನೆಲ್ಲ. ಸೊ ಅದನ್ನೆಲ್ಲ ಸುರಿದು ನಾನು ಮಮ್ಮಿ ಮನೆಗೆ ಹೋದೆ. ಸೊ ಅಲ್ಲಿ ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ಹಾಡುಗಳ್ನ ಹಾಕಿದರೆ ನನ್ನ ಮಕ್ಕಳಂತೂ ಸಕ್ಕತ್ತಾಗೆ ಡ್ಯಾನ್ಸ್ ಮಾಡ್ತಾರೆ. ಸೊ ನನ್ನ ಸಣ್ಣ ಮಗಳಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ದೊಡ್ಡವಳು ಮಾಡ್ತಾಳೆ, ಬಟ್ ಅವಳಿಗೊಂದು ಸ್ವಲ್ಪ ನಾಚಿಕೆ, ಮಮ್ಮಿ ವಿಡಿಯೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡೋದೇ ಇಲ್ಲ, ಹಠ ಮಾಡ್ತಾಳೆ, ಮಾಡೋದೇ ಇಲ್ಲ. ಬಟ್ ಇವಳು ನಾನು ವಿಡಿಯೋ ಮಾಡ್ತೀನಿ ಅಂತ ಫುಲ್ ಖುಷಿಯಲ್ಲಿ ಇನ್ನೂ ಜಾಸ್ತಿನೇ ಡ್ಯಾನ್ಸ್ ಮಾಡ್ತಾಳೆ. ಸೊ ಅವ್ರನ್ನ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು, ವೆಸ್ಟರ್ನ್ ಹಾಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ 3.5 ವರ್ಷ ಹೋಗಿ ಕೇಳಬೇಕು ತಗೊತಾರ ಕ್ಲಾಸಸ್ಸು ಇವ್ರಿಗೆಲ್ಲ ಅಂತ. ಸೊ ಇವಾಗ ನನ್ನ ದೊಡ್ಡ ಮಗಳು ಬಂದಳು, ಈಗ ನೋಡಿದ್ಲು ಮೊಬೈಲ್ನಲ್ಲಿ ತೆಗಿತಾ ಇರೋದನ್ನ. ಸೊ ಸಿಟ್ಟು ಮಾಡಿಕೊಂಡು ಹೋಗಿ ಕುತ್ಕೊಂಡ್ಬಿಟ್ಲು. ಸೊ ಪ್ರಭುದೇವ ಮತ್ತು ನಿಶ್ವಿಕಾ ನಾಯ್ಡು ಯಾವ ರೀತಿ ಸ್ಟೆಪ್ ಹಾಕ್ತಾಯಿದ್ರು ಆ ಹಾಡಿಗೆ, ಅದೇ ರೀತಿ ನನ್ನ ಮಗಳು ಸ್ಟೆಪ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಆ ಸ್ಟೆಪ್ ಅಂತೂ ಅವಳಿಗೆ ತುಂಬಾ ಇಷ್ಟ. ಸ್ವಲ್ಪ ದಿನದ ಹಿಂದೆ ಅದು ತುಂಬಾ ಟ್ರೆಂಡಿಂಗಲ್ಲಿತ್ತು, ವೈರಲ್ ಕೂಡ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಲ್ಲ. ಸೊ ಸ್ವಲ್ಪ ಹೊತ್ತು ಮಮ್ಮಿ ಮನೇಲಿ ಇದ್ದು ನಾವು ಮನೆಗೆ ವಾಪಸ್ ಆದ್ವಿ. ಅದರದ್ದು ನೆಕ್ಸ್ಟ್ ಡೇ ನಮ್ಮ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಹಾಲನ್ನ ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ. ಸೊ ನಮ್ಮತ್ತೆ ಮಕ್ಕಳಿಗೆ ಸ್ನಾನ ಮಾಡಿಸೋಕ್ಕೆ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಸ್ತಾಯಿದ್ರು. ಸ್ಕೂಲಿಗೂ ಬೇರೆ ಹೊರಡಿಸ್ಬೇಕಿತ್ತು. ಸೊ 9:30ಗೆ ಅವ್ರಿಗೆ ಸ್ಕೂಲು. ಸೊ ಬಾಟ್ಲಿಗೆಲ್ಲ ನೀರು ಹಾಕಿ ನಾನು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ. ಅವರು ಸ್ನಾನ ಮಾಡಿಸಾದ್ಮೇಲೆ ನಾನು ಅವ್ರಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ, ಶೂಸ್ನೆಲ್ಲ ಹಾಕಿ ಹೋಗಿ ಬಿಡಬೇಕು. ಸೊ ಅದೇ ಬೆಳಗ್ಗೆ ಹೊತ್ತು ನಮಗೆ ಟೈಮ್ ಆಗಿಬಿಡುತ್ತೆ. ಅವ್ರನ್ನ ಎಬ್ಬಿಸೋದೇ ಒಂದು ದೊಡ್ಡ ಕೆಲಸ. ಸೊ ಬ್ರಷ್ ಮಾಡಿಸಿ ಅವ್ರನ್ನ ರೆಡಿ ಮಾಡಿಸೋಷ್ಟಿಗೆ ಆಲ್ಮೋಸ್ಟ್ 1.5 hours ಬೇಕಾಗುತ್ತೆ ನನಗೆ. ಸೊ ಅವ್ರನ್ನ 8:15ಇಂದನೇ ಸ್ಟಾರ್ಟ್ ಮಾಡ್ತೀನಿ ಎಬ್ಬಿಸೋಕ್ಕೆ. ಸೊ 9:30, 5-10 ಮಿನಿಟ್ಸ್ ಲೇಟೇ ಆಗುತ್ತೆ ಸ್ಕೂಲಿಗೆ ಹೋಗೋಕ್ಕೆ. ಸೊ ಇವಾಗಂತೂ ಎಲ್ಲ ಕಡೆ ಮಳೆ. ಸೊ ಬೆಂಗಳೂರಲ್ಲೂ 2-3 ದಿವಸದಿಂದ ಫುಲ್ಲು ಮೋಡನೇ ಇತ್ತು. ಬಟ್ಟೆಗಳಂತೂ ಒಣಗ್ತಾನೇ ಇತ್ತಿಲ್ಲ. ಸೊ ಬಟ್ಟೆಗಳನ್ನ ಸ್ವಲ್ಪ ಒಣಗಿರೋದನ್ನ ಒಳಗೆ ಹಾಕೋದು, ಸ್ವಲ್ಪ ದಪ್ಪ ಬಟ್ಟೆ ಇದ್ಬಿಟ್ರಂತೂ ಬಟ್ಟೆಗಳಂತೂ 2 ದಿವಸ ಬೇಕು ಒಣಗ್ಸೋಕ್ಕೆ. ಸೊ ಅದನ್ನೆಲ್ಲ ತಂತಿಗೆ ಹಾಕ್ತಾಯಿದ್ದೆ. ಸೊ ಒಣಗಿರೋದನ್ನ ಮಡಚಿಡ್ತಾಯಿದ್ದೆ. ಸೊ ನಮ್ಮತ್ತೆ ಚಿತ್ರಾನ್ನನ ಮಾಡಿದರು. ಸೊ ನಮ್ಮತ್ತೆ ಮಾಡಿರೋ ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಅವ್ರು ಮಾಡಿರೋ ಚಿತ್ರಾನ್ನ ಅಂದರೆ ಸಖತ್ ಇಷ್ಟ. ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಟ್ಟೆಗಳ್ನೆಲ್ಲ ಮಡಚಿಟ್ಟು ಒಣಗಿರೋದು, ಒಣಗದಲ್ಲಿರೋದನ್ನ ಹಂಗೆ ಬಿಟ್ಟಿದ್ದೆ. ಸೊ ಟೈಮ್ ನೀವು ನೋಡ್ತಾ ಇರ್ಬೋದು, 10 ಗಂಟೆ ಆಗಕ್ಕೆ ಬಂತು. ಸೊ ನಮ್ಮ ಮನೇಲಿ ವಾಲ್ ಕ್ಲಾಕ್ ಒಂದು 5-10 ಮಿನಿಟ್ಸ್ ಮುಂದೆನೇ ಇರುತ್ತೆ ಯಾವಾಗ್ಲೂ. ಸೊ 9:50, 10 o'clock ಅರೌಂಡು ನಾವು ತಿಂಡಿನ ತಿಂತೀವಿ. ಸೊ ನಾನು ನಮ್ಮ ಅತ್ತೆ ಇಬ್ಬರು ತಿಂದ್ಕೊಂಡು ಮಾತಾಡ್ತಾ ಇದ್ವಿ.
ತುಂಬ ದಿವಸ ಆಗಿತ್ತು ಚಿತ್ರಾನ್ನ ಮಾಡಿ. ನಾನು ನಿಂಗೆ ಇರ್ತಿದ್ದೀನಿ ಅಲ್ಲಿ ಘಟನೆ ಅದೇನು ಅದು ಕೊರಳು 2 ತಿಂಗಳು ಸೊ ಹಸ್ಬೆಂಡ್ ಬಾಕ್ಸಿಗೂ ಚಿತ್ರಾನ್ನ ಮತ್ತು ಮೊಸರನ್ನ ಪ್ಯಾಕ್ ಮಾಡಿದ್ದೆ. ಸೊ ತಿಂದೆಲ್ಲ ಆಗಿ ಪಾತ್ರೆ ಎಲ್ಲ ವಾಶ್ ಮಾಡಾದಮೇಲೆ ಸೆಲ್ಫೆಲ್ಲ ಕ್ಲೀನ್ ಮಾಡಿ ನಾನು ಡೈಲಿ ಗ್ಯಾಸ್ನ ಈ ವಿಮ್ ಡ್ರಾಪನ್ನು ಹಾಕ್ಕೊಂಡು ಕ್ಲೀನ್ ಮಾಡಿಬಿಡ್ತೀನಿ. ಸೊ ಹಿಂದ್ಗಡೆ ಟೈಲ್ಸು ಎಲ್ಲ ಜಿಡ್ಡಾಗಿರುತ್ತೆ. ಸೊ ಅದನ್ನು ಕೂಡ ಡೈಲಿ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಮಧ್ಯಾಹ್ನ 12:30 ಆದ್ರೂ ಫುಲ್ಲು ಮೋಡ ಆಗಿತ್ತು. ನಮ್ಮ ಮನೆ ರೋಡಲ್ಲಂತೂ ಜಾಸ್ತಿ ಮರಗಳು. ಸೊ ಸಾಯಂಕಾಲ ಆದರೆ ನನ್ನ ಮಕ್ಕಳಿಗೆ ಏನಾದ್ರು ಸ್ನ್ಯಾಕ್ಸ್ ಬೇಕು. ಸೊ ಮಮ್ಮಿ ಮನೆಗೆ ಬಂದಿದ್ದೆ. ಸೊ ಆ್ಯಕ್ಟಿವ್ ಪಾಪ್ಕಾರ್ನು ತೊಗೊಂಡು ಬಂದಿದ್ದೆ. ಸೊ ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಅವ್ರಿಗಂತೂ ಸಖತ್ ಇಷ್ಟ ಇದು. ಸೊ ಅದಕ್ಕೆ ಮಾಡೋಣ ಅಂತ. ಸೊ ಇದು ಎಕ್ಸ್ಟ್ರೀಮ್ ಬಟರು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಸೊ ನಾವು ಸಾಯಂಕಾಲ ಆದರೆ ಒಂದು ರೌಂಡ್ ಮಮ್ಮಿ ಮನೆಗೆ ಬಂದುಬಿಡ್ತೀವಿ. ಸೊ ಇವಾಗ ಮಕ್ಕಳು ಮಲ್ಕೊಂಡಿದ್ದಾರೆ. ಸೊ ಅವ್ರು ಎದ್ದೇಳೋಷ್ಟಿಗೆ ಪಾಪ್ಕಾರ್ನು ಸಹ ರೆಡಿ ಆಗುತ್ತೆ. ಸೊ ತಿಂದ್ಬಿಟ್ಟು ಮನೆಗೆ ಹೋಗೋದು. ಸೊ ರೈಮ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಹೇಳ್ಕೊಡ್ಬೇಕು ಮನೆಗೆ ಹೋಗಿ. ಸೊ ಅವರೇ ಹೇಳ್ತಾರೆ. ಸೊ ಒಂದೊಂದು ಲೈನ್ ಮಿಸ್ ಮಾಡ್ತಾರೆ. ಸೊ ಆವಾಗ ನಾನು ಹೇಳ್ಕೊಡ್ಬೇಕು. ಸೊ ಅವ್ರಿಗಿನ್ನೂ ರೈಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ. ನರ್ಸರಿ ಇನ್ನೂ ರೈಟಿಂಗ್ ಸ್ಟಾರ್ಟ್ ಮಾಡಿಲ್ಲ. ಜಸ್ಟ್ ಇನ್ನೂ ಓರಲ್ ಮಾಡ್ತಾ ಇದ್ದಾರೆ. ಸೊ ಸಾಯಂಕಾಲ ಆದರೆ ಮಕ್ಕಳಿಗೆ ಏನಾದ್ರು ತಿಂತಾ ಇರಬೇಕು. ಸೊ ನಾವು ಕೂಡ ಮಾಡ್ತಾ ಇರಬೇಕು. ಸೊ ಇವತ್ತು ಪಾಪ್ಕಾರ್ನು. ಸೊ ಇದು ಜಸ್ಟ್ 3 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಸೊ ಇವಾಗ ಇಡ್ತಾ ಇದ್ದೀನಿ. ಸೊ ಬೇಗ ಆಗಿಬಿಡುತ್ತೆ. ಸೊ ಪಾಪ್ಕಾರ್ನ್ ರೆಡಿ ಆಯಿತು. ಫುಲ್ ಬಟರ್ ಟೇಸ್ಟು. ಸೊ ನನ್ನ ಮಗಳು ಈಗ ಎಬ್ಬರಿಸ್ತಾ ಇದ್ದೀವಿ. ಟೈಮ್ ಬಂದು 6 o'clock. ಹೇಳ್ತಾ ಇದ್ದೀನಿ ಪಾಪ್ಕಾರ್ನ್ ಮಾಡಿದ್ದೀನಿ, ಎದ್ದೇಳು ಎದ್ದೇಳು ಅಂತ. ನೋಡಿ ಟೈಮ್ ಕರೆಕ್ಟು 6 o'clock. ಈಗ ಎಬ್ಬರಿಸ್ತಾ ಇದ್ದೀನಿ. ನಾನು ಒಬ್ಳನ್ನ ಎಬ್ಬರಿಸ್ತಾ ಇದ್ದೀನಿ. ನಮ್ಮಮ್ಮ ಇನ್ನೊಬ್ಳನ್ನ ಎಬ್ಬರಿಸ್ದಂಗೆ ಕರ್ಕೊಂಬರ್ತಾ ಇದ್ದಾರೆ ನೋಡಿ. ಈಗ ಇವ್ರನ್ನ ಎಬ್ಸೋ ಅಷ್ಟಿಗೆ ಒಂದು ಅರ್ಧ ಗಂಟೆ ಬೇಕು. ಎದಳಪ್ಪ ಎದಳು ಚಿನ್ನಿ, ಪಾಪ್ಕಾರ್ನ್ ಮಾಡಿದ್ದೀನಿ. ಪಾಪ್ಕಾರ್ನ್ ಏನಾರು ಹೇಳ್ಬಿಟ್ರೆ ಫುಲ್ ಖುಷಿ. ಪಾಪ್ಕಾರ್ನು ಕೇಕು ಅಂತೆಲ್ಲ ಹೇಳ್ಬಿಟ್ರೆ ಎದ್ದು ಬಿಡ್ತಾರೆ. ಇಲ್ಲ ಸರಿ ಓಕೆ. ಸೊ ನನ್ನ ಮಗಳು ಪಾಪ್ಕಾರ್ನ್ ಅಂದಿದ ತಕ್ಷಣ ಎದ್ಬಿಟ್ಟು ಕುತ್ಕೊಂಡ್ಬಿಟ್ಲು. ಸೊ ಇವಾಗ ತಿಂತಾ ಕೂತಿದ್ದಾಳೆ. ಚಿನ್ನಿ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಪಾಪ್ಕಾರ್ನ್? ಇಷ್ಟ ಆಯ್ತಾ? ಹಾಂ ಹ್ಞೂ ಹ್ಞೂ ನೀನೇನು ಮಾಡ್ತಾಯಿದ್ಯಾ ಕಂದ? ತಿನ್ನೋ. ಇವಳು ಮಲ್ಕೊಂಡೆ ಪಾಪ್ಕಾರ್ನ್ ತಿಂತದ. ಚಿನ್ನಿ ಎದ್ದಾಳು, ಹಂಗೆ ತಿನ್ಬಾರ್ದು. ಎದ್ದಳಪ್ಪ ನೋಡು. ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆ. ಸೊ ನಮ್ಮನೆ ಮಮ್ಮಿ ಮನೆ ಹತ್ರನೇ ಇರೋದು. ಸೊ ಡೈಲಿ ಸಾಯಂಕಾಲದೊತ್ತು ಮನೆಗೆ ಹೋಗ್ತಾ ಇರ್ತೀನಿ. ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ಮಕ್ಕಳನ್ನ ನೋಡಲೇಬೇಕು. ಸೊ ಯಾವಾಗಲೂ ಕರಿತಾ ಇರ್ತಾರೆ. ಒಂದಿನ ಮಿಸ್ ಆದ್ರೂ ಯಾಕೆ ಬಂದಿಲ್ಲ ಅಂತಾರೆ. ಸೊ ಮಕ್ಳಿಗೂ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ. 1 hour 2 hour ಹೋಗಿಬಿಟ್ಟು ಮಮ್ಮಿ ಡ್ಯಾಡಿನ ಮಾತಾಡಿಸ್ಕೊಂಡು ಬರ್ತೀನಿ. ಬಿಚ್ಚು ತಿನ್ನಪದ ಅವನಿಗೆ ತಿನ್ನಿಸ್ತಿದ್ದೀರ.
ತಿನ್ನು ದ್ರಾಕ್ಷಿ. ಬೋಬೋನಾ ಅಣ್ಣ ಮನೆ ಅದು ಬೋಬೋ ಅಲ್ಲ ಅಣ್ಣ. ಸೊ ನಮ್ಮ ಅಕ್ಕನ ಮಗ ಅವನ ಫ್ರೆಂಡ್ಸು ಎಲ್ಲ ಕೆಳಗಡೆ ಆಟ ಆಡ್ತಾ ಇರ್ತಾರೆ. ಸೊ ನನ್ನ ಮಕ್ಕಳು ಕೂಡ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನಾವು ಹೊರಟ್ವಿ. ಸುಮ್ಮನೆ ಒಂದು ರೌಂಡು. ಅವ್ರ ಅಮ್ಮನ ಹೆಸರು ಏನಪ್ಪ? ಮೋನ ಅಣ್ಣನ ಅಮ್ಮನ ಹೆಸರು ಕವಿತಾ. ಕವಿತಾ. ಫಸ್ಟ್ ಹೇಳು ಇದು, ಆಮೇಲೆ ಹೇಳು ಫಸ್ಟ್. ಲುಕ್ ಇನ್ ದಿ ಮಿರರ್. ಹಾಂ ಇದೆ ಅಲ್ಲ ಚಾಪಿ ಇದೆ ನೋಟ್ ಮಾಡ್ಕೊಂಡು. Okay, come, you come, you tell me. Either hop a little. Very good. Mummy, daddy, I love you. Come to me when I call you. Give me a kiss when I ask you. ಇವಾಗ ನೀನು ಹೇಳ್ಬಾ ನಿಧಿ, ಹೇಳ್ಬಾ. ಪಾಪ ಹೇಳ್ತೀನಿ ನೋಡು, ಹೇಳ್ಬಾ. ಇದೇ ಹೇಳಪ್ಪ. ಹೇಳು. ಹೇಳು ಹೇಳು. ಲುಕ್ ಇನ್ ದಿ ಮಿರರ್. ಹೇಳಪ್ಪ. ಲುಕ್ ಇನ್ ಮಿರರ್, ವಾಟ್ ಯು ಸೀ. ನೀನು ಹೇಳು. ಮೀ ಮೀ ಮೀ. ಚಬ್ಬಿ ಚೀಸ್. Hop a little. ಸೊ ಇಬ್ಬರು ಮಕ್ಳಿಗೂ ಅಟ್ ಎ ಟೈಮ್ ಹೇಳ್ಕೊಡೋದು ಅಂದರೆ ತುಂಬಾ ಕಷ್ಟ. ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ, ಹೇಳ್ಕೊಡೋದನ್ನ ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಸೊ ಅವ್ರಿಗೆ ಏನಂದರೆ ಈ ಏಜಲ್ಲಿ ಆಟ ಆಡಬೇಕು. ಸೊ ಒಬ್ಬಳು ಫಾಸ್ಟಾಗಿ ಹೇಳ್ಬಿಡ್ತಾಳೆ, ಒಬ್ಬಳು ಸ್ಲೋಗಿ ಹೇಳ್ಬಿಡ್ತಾಳೆ. ಸೊ ಒಬ್ಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೊಬ್ಳು ಏನೋ ಆಟ ಆಡ್ತಾ ಇರ್ತಾಳೆ. ಸೊ ಟ್ವಿನ್ಸನ್ನಲ್ಲಿ ಇಬ್ರಿಗೂ ಹೇಳ್ಕೊಡೋದು ತುಂಬಾ ಕಷ್ಟ. ಮುಂದೆ ಹೆಂಗೆ ಹೇಳ್ಕೊಡ್ತೀನಿ ಅಂತ ನನಗೆ ಈಗಲೇ ಒಂದೊಂದು ಸತಿ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್. ಯಸ್ ತೋರ್ಸು. ವೆರಿ ಗುಡ್. ನೆಕ್ ವೆರಿ ಗುಡ್.